ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ DCA ವತಿಯಿಂದ 2024-25ನೇ ಸಾಲಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ರಲ್ಲ, ಅದನ್ನು ಅಪ್ಲೈ ಮಾಡಿದರೆ ಈಗ ಆಲ್ರೆಡಿ ಸ್ಟೇಟ್ ವೈಸು ಗೆಸ್ಟ್ ಫ್ಯಾಕಲ್ಟಿ ಮೆರಿಟ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ರೀತಿ ನೋಡೋದು ಆ ಸ್ಟೇಟ್ ವೈಸ್ ಲಿಸ್ಟ್ ಅನ್ನ, ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಅದನ್ನು ನೋಡೋಣ. ಅದಕ್ಕೆ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ನೀವು DCA ವೆಬ್ಸೈಟ್ಗೆ ಹೋದ್ರೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 24-25 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ಅಂತಿದೆಯಲ್ಲ, ಆಲ್ರೆಡಿ 10ನೇ ತಾರೀಕಿಗೆ ಒಂದು ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಸಾಕಷ್ಟು ಜನ ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೋತೀನಿ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಮೊದಲು ನೋಡಿ. ಯಾಕೆ ನೋಡಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಮ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಅಥವಾ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ್ರೆ ನಿಮಗೆ ಅದು ಸಿಗುತ್ತೋ ಇಲ್ವೋ ಅನ್ನುವಂಥದ್ದೊಂದು ಕನ್ಫರ್ಮೇಶನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಲಿಸ್ಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗಿದೆ. ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಕ್ಯಾಂಡಿಡೇಟ್ ಲಿಸ್ಟ್ 2024-25 ಅಂತ ಹೇಳ್ತೇನೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ್ದ್ರ ಮೇಲೆ ಪ್ರಿಪೇರ್ ಮಾಡಿದ್ರೆ ಲಿಸ್ಟ್ ಅಂತಂದ್ರೆ, ನೀವು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಆ ಬೇಸ್ ಮೇಲೆ ನಿಮ್ಮ ಒಂದು ಈ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಫ್ರೆಂಡ್ಸ್, ಇದು ಒಟ್ಟು 934 ಪೇಜ್ ಇದೆ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಬರುವಂತ ಎಲ್ಲ DCE ಕಾಲೇಜುಗಳಿಗೆ ಅಪ್ಲೈ ಮಾಡಿರುವಂತ ಗೆಸ್ಟ್ ಫ್ಯಾಕಲ್ಟಿಗಳ ಒಂದು ಏನು ಮೆರಿಟ್ ಲಿಸ್ಟ್ ಅಂತಾನೆ ನಾವು ಇದನ್ನ ಹೇಳ್ಬೋದು. ಸೊ ಇಲ್ಲಿ ನೀವು ಪ್ರಮುಖವಾಗಿ ನೋಡ್ಕೋಬೇಕಾಗಿರೋದು ಏನಂತಂದ್ರೆ, ಮೊದಲನೇ ಕಾಲಮ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ID ಅದೇನಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಇರುತ್ತೆ, ನೀವು ಯಾವ ಕೇಡರು ಅಂದ್ರೆ ನೀವೇನು ಹೈದರಾಬಾದ್ ಕರ್ನಾಟಕ ಅಥವಾ ನಾನು ಹೈದರಾಬಾದ್ ಕರ್ನಾಟಕ ಅಂತಿದೆಯಲ್ಲ ಅದು ಬರುತ್ತೆ. ಮತ್ತೆ ನಿಮ್ಮ PG ಯಾವ ಕೋರ್ಸು ಅದನ್ನ ಇಲ್ಲಿ ಕೊಟ್ಟಿರ್ತಾರೆ, ಅದು ನಿಮ್ಮ ಸಬ್ಜೆಕ್ಟ್ ಕೊಟ್ಟಿರ್ತಾರೆ. ನೀವು ವಿಲ್ಲಿಂಗ್ ಟು ವರ್ಕ್ ಇನ್ ಸೇಮ್ ಕಾಲೇಜ್ ಅನ್ನೋದ್ರಲ್ಲಿ ಕೆಲವರು ಅದೇ ಕಾಲೇಜಲ್ಲಿ ಕಂಟಿನ್ಯೂ ಆಗೋದಾದ್ರೆ ಎಸ್ ಅಂತ ಕೊಟ್ಟಿರ್ತಾರೆ. ಈಗ ಹೊಸಬ್ರಾದ್ರೆ ಅದು ನಾಟ್ ಅಪ್ಲಿಕೇಬಲ್ ಅಂತ ಇರುತ್ತೆ, ಅಥವಾ ಕೆಲವರು ಇಷ್ಟ ಇಲ್ಲದೆ ಹೋದ್ರು ಅದನ್ನ ನೋ ಅಂತ ಕೊಟ್ಟಿರ್ತಾರೆ. ಆಮೇಲೆ ನಿಮ್ಮ PG ಪರ್ಸೆಂಟೇಜು ಇಲ್ಲಿದೆ. PhD ಆಗಿದ್ರೆ ಎಸ್, ಅಥವಾ MPhil ಆಗಿದ್ರೆ ಎಸ್ ಅಥವಾ ನೋ. ಇಲ್ಲಿ N ಅಂತಂದ್ರೆ ನೋ ಅಂತ, Y ಅಂದ್ರೆ ಎಸ್ ಅಂತ ಹೇಳಿ. ಆಮೇಲೆ ನೆಟ್ ಆಗಿದ್ರೆ ಅದಕ್ಕೆ ಎಸ್ ನೋ ಬಗ್ಗೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಹೌದಾ ಇಲ್ವಾ, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು, ಆಮೇಲೆ ಮಾರ್ಕ್ಸ್ ಫಾರ್ PG ಏನು ಎಷ್ಟು ನಿಮ್ಮ PG ಕ್ಯಾಲ್ಕುಲೇಷನ್. ಈಗ ಸಪೋಸ್ ಇವ್ರದ್ದು 79.42 ಅಂತಂದ್ರೆ ಅದರಲ್ಲಿ 25% ತಗೋತಾರೆ. ಸೊ ಹಂಗಾಗಿ 19.87% ಸಿಗುತ್ತೆ. ಇವರು PhD ಮಾಡಿರೋದ್ರಿಂದ ಇವರಿಗೆ 12 ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಸೊ ನೆಟ್ ಸ್ಲೆಟ್ ಇದ್ರೆ 9 ಮಾರ್ಕ್ಸು ಅದನ್ನ ಕೊಟ್ಟಿದ್ದಾರೆ. ಸೊ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇವರಿಗೆ ಎಕ್ಸ್ಪೀರಿಯನ್ಸ್ಗೆ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ಮಾರ್ಕ್ಸ್ನ ಕೊಟ್ಟಿಲ್ಲ. ಸೊ ಒಟ್ಟು ಇವರ ಪರ್ಸೆಂಟೇಜ್ ಬಂದು 40.86 ಇದೆ ಸ್ನೇಹಿತರೆ. ಸೊ ಈ ರೀತಿ ನೀವು ನಿಮ್ಮ ಪರ್ಸೆಂಟೇಜು ಮಾರ್ಕ್ಸ್ ಅನ್ನ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟಿದೆ ಅಥವಾ ಏನು ಅಂತ ನೀವು ನೋಡ್ಕೊಂಡಿದ್ದೆ ಆದ್ರೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಸಬ್ಜೆಕ್ಟ್ ವೈಸ್ ಅಲ್ಲಿ ನಿಮಗೆ ಗೆಸ್ಟ್ ಫ್ಯಾಕಲ್ಟಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಆದರೂ ಕೊನೆವರೆಗೂ ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದ್ರೆ ಮೇ ಬಿ ಚಾನ್ಸಸ್ ಇರ್ಬೋದು ಅಂತ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಇಲ್ಲಿ ವರ್ಕ್ ಲೋಡ್ ನ ಇನ್ನೂ ಅಲಾಟ್ ಮಾಡಿಲ್ಲ ಸ್ನೇಹಿತರೆ. ಈ ಒಂದು ವರ್ಕ್ ಲೋಡ್ ಲಿಸ್ಟ್ ನ ಅನಂತದಲ್ಲಿ ಬಿಡ್ತೀವಿ ಅಂತ ಹೇಳಿದ್ರೆ, ನಾನು ಆ ವರ್ಕ್ ಲೋಡ್ ಲಿಸ್ಟ್ ನ ಬಿಟ್ಟಾಗ ನಿಮಗೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೇನೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ, ನೀವು ಎಲ್ಲಿ ಯಾವ ಕಾಲೇಜನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.